ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. 13 ವರ್ಷಗಳಿಂದ ಕೋಮಾದಲ್ಲಿದ್ದ 32 ವರ್ಷದ ವ್ಯಕ್ತಿಯೊಬ್ಬರಿಗೆ ದಯಾಮರಣ ನೀಡಲು ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಒಪ್ಪಿಗೆ ನೀಡುವ ಮೂಲಕ ಐತಿಹಾಸಿಕ ತೀರ್ಪು ನೀಡಿದೆ. ಬರೋಬ್ಬರಿ 13 ವರ್ಷಗಳಿಂದ ಯಾವುದೇ ಚೇತರಿಕೆ ಇಲ್ಲದೆ ಕೋಮಾ ಸ್ಥಿತಿಯಲ್ಲಿರುವ ತನ್ನ ಮಗನಿಗೆ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಕೋರಿ ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನ ಪರಿಶೀಲಿಸಿದ ನ್ಯಾಯಮೂರ್ತಿ ಜೆಬಿ ಪಾರ್ತಿವಾಲಾ ಮತ್ತು ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್ ಅವರಿದ್ದ ಪೀಠ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರಿಗೆ ದಯಾಮರಣ ನೀಡಲು ಒಪ್ಪಿದೆ. ಇನ್ನು ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, 32 ವರ್ಷ ವಯಸ್ಸಿನ ಹರೀಶ್ ರಾಣಾ ಎಂಬ ವ್ಯಕ್ತಿ 13 ವರ್ಷಗಳ ಹಿಂದೆ ಅಂದರೆ 2013ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದು ಪೇಯಿಂಗ್ ಗೆಸ್ಟ್ನಲ್ಲಿ ವಾಸವಾಗಿದ್ದರು. ಪೇಯಿಂಗ್ ಗೆಸ್ಟ್ನ 4ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ನಂತರ ಸೂಕ್ತ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಈ ದುರಂತದಿಂದಾಗಿ ಆತನ ಮೆದುಳಿಗೆ ಗಂಭೀರ ಗಾಯವಾಗಿದ್ದು ಆತನು 100ರಷ್ಟು ಕ್ವಾಡ್ರಾಪ್ಲೇಜಿಯಾದೊಂದಿಗೆ ಅಂದರೆ ಕೋಮಾ ಸ್ಥಿತಿಗೆ ಹೋಗಿದ್ದು ಬರೋಬ್ಬರಿ 13 ವರ್ಷಗಳಿಂದ ಈತನ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆಗಳು ಕಾಣದೇ ಇದ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಸ್ಥಾಪಿಸಲಾದ ಪಿಇಜಿ ಟ್ಯೂಬ್ಗಳ ಮೂಲಕ ನೀಡಲಾಗುವಂತಹ ಕ್ಲಿನಿಕಲಿ ಅಡ್ಮಿನಿಸ್ಟರ್ಡ್ ನ್ಯೂಟ್ರಿಷನ್ನಿಂದ ಮಾತ್ರ ಅವನು ಜೀವನವನ್ನ ಉಳಿಸಿಕೊಳ್ತಿದ್ದಾನೆ ಅಂತ ಪೋಷಕರು ಕೋರ್ಟ್ಗೆ ತಿಳಿಸಿದರು. ಇನ್ನು ಪೋಷಕರು 2024ರಲ್ಲಿ ದೆಹಲಿ ಹೈಕೋರ್ಟ್ಗೆ ಹೋಗಿ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿಯನ್ನು ಕೋರಿದ್ರು. ಅರ್ಜಿದಾರರು ಮಾರಕ ಅನಾರೋಗ್ಯದಿಂದ ಬಳಲ್ತಾ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾಗೊಳಿಸಿತ್ತು. ಹಾಗಾಗಿ ಪೋಷಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದಾಗ್ಯೂ ಆಗಸ್ಟ್ 2024ರಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಳಲು ನಿರಾಕರಿಸಿದ್ದು ಅರ್ಜಿದಾರರ ಚಿಕಿತ್ಸೆಯ ವೆಚ್ಚವನ್ನ ಭರಿಸುವಂತೆ ಉತ್ತರ ಪ್ರದೇಶ ರಾಜ್ಯಕ್ಕೆ ನಿರ್ದೇಶನ ನೀಡಿತ್ತು. ಇದರಿಂದಾಗಿ 2025ರಲ್ಲಿ ಮತ್ತೆ ಅರ್ಜಿದಾರರು ರೋಗಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು ಸುಧಾರಣೆಗೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ಸಾಬೀತುಪಡಿಸಬೇಕಾದಂತಹ ಎಲ್ಲ ವಿವಿಧ ಅರ್ಜಿಗಳನ್ನು ನೀಡಿದರು. ಇದರಿಂದಾಗಿ ಸುಪ್ರೀಂ ಕೋರ್ಟ್ ಕೋಮಾದಲ್ಲಿರುವ ವ್ಯಕ್ತಿಗೆ ಸಂಬಂಧಿಸಿದ ಆರೋಗ್ಯವನ್ನು ಪರೀಕ್ಷಿಸಲು ಪ್ರಾಥಮಿಕ ವೈದ್ಯಕೀಯ ಮಂಡಳಿಯನ್ನು ರಚಿಸುವಂತೆ ನಿರ್ದೇಶಿಸಿದ್ದು ಈ ಮಂಡಳಿಯ ವರದಿ ಕೋಮಾದಲ್ಲಿರುವ ವ್ಯಕ್ತಿ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದು ಉಸಿರಾಟಕ್ಕಾಗಿ ಟ್ರ್ಯಾಕಿಯೋಸ್ಟೋಮಿ ಟ್ಯೂಬ್ ಮತ್ತು ಆಹಾರಕ್ಕಾಗಿ ಗ್ಯಾಸ್ಟ್ರೋಸ್ಟೋಮಿಯೊಂದಿಗೆ ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಅಲ್ಲದೆ ಇದರಿಂದಾಗಿ ಆತನಿಗೆ ಹುಣ್ಣುಗಳು ಸಹ ಆಗಿವೆ ಅಂತ ವರದಿ ನೀಡಿದೆ. ಇದಾದ ಬಳಿಕ ನ್ಯಾಯಾಲಯ ಮತ್ತೆ ಈ ವ್ಯಕ್ತಿಯ ಆರೋಗ್ಯವನ್ನ ಮರುಪರಿಶೀಲನೆ ಮಾಡುವಂತೆ ಏಮ್ಸ್ ರಚಿಸಿದ ಸೆಕೆಂಡರಿ ಮೆಡಿಕಲ್ ಬೋರ್ಡ್ಗೆ ಆದೇಶ ನೀಡಿತ್ತು. ಈ ವರದಿಯು ಅದೇ ಉತ್ತರವನ್ನ ಕೊಟ್ಟಿದ್ದು ಈ ವರದಿಯನ್ನ ಪರಿಶೀಲಿಸಿದ ನ್ಯಾಯಮೂರ್ತಿ ಜೆಬಿ ಪಾರ್ತಿವಾಲಾ ಮತ್ತು ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್ ಅವರನ್ನ ಒಳಗೊಂಡಂತಹ ಪೀಠ ದಯಾಮರಣಕ್ಕೆ ಅನುಮತಿ ನೀಡಿ ಮಹತ್ತರ ತೀರ್ಪು ಹೊರಡಿಸಿದೆ. ಅಲ್ಲದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಸಮಗ್ರ ಕಾನೂನನ್ನ ತರಬೇಕು ಅಂತ ಕೂಡ ಶಿಫಾರಸು ಮಾಡಿದೆ. ಇನ್ನು ಭಾರತದಲ್ಲಿ ದಯಾಮರಣದ ನಿಯಮದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಭಾರತದಲ್ಲಿ 2011ರ ಅರುಣಾ ಶಾನ್ಭಾಗ್ ಪ್ರಕರಣದ ತೀರ್ಪಿನ ನಂತರ ಅಸಾಧಾರಣ ಸಂದರ್ಭಗಳಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಇದಕ್ಕಾಗಿ ಸುಪ್ರೀಂ ಕೋರ್ಟ್ ನೇಮಿಸುವ ವೈದ್ಯಕೀಯ ಮಂಡಳಿಯ ಅನುಮತಿ ಕಡ್ಡಾಯವಾಗಿರುತ್ತೆ. ಇದೇ ಸಂದರ್ಭದಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕಾನೂನು ರೂಪಿಸುವ ಬಗ್ಗೆ ಕೇಂದ್ರ ಸರ್ಕಾರ ಆಲೋಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ. ಒಟ್ಟಾರೆಯಾಗಿ ಪೋಷಕರ ನಿಸ್ವಾರ್ಥ ಸೇವೆಗೆ ಕೋರ್ಟ್ ಶ್ಲಾಘನೆ ವ್ಯಕ್ತಪಡಿಸಿದೆ. ವಯಸ್ಸಾದ ಪೋಷಕರು ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಮಗನನ್ನ ಸಾಕಿ ಸಲಹಿದ್ದು ನ್ಯಾಯಾಲಯ ಇದನ್ನ ಕೊಂಡಾಡಿದೆ. ಪ್ರೀತಿಸೋದು ಅಂದ್ರೆ ಕತ್ತಲೆಯ ಸಮಯದಲ್ಲಿಯೂ ಜೊತೆಗಿರೋದು. ನಮ್ಮ ಈ ನಿರ್ಧಾರವು ಕೇವಲ ತರ್ಕಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಪ್ರೀತಿ, ಜೀವನ ಮತ್ತು ನಷ್ಟಕ್ಕೆ ಸಂಬಂಧಿಸಿದ್ದು ಅಂತ ಪೀಠವು ಭಾವನಾತ್ಮಕವಾಗಿ ನುಡಿದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.